ರಿಚರ್ಡ್ ಆಲ್ಪ್ ಹಾರ್ವರ್ಡ್ ವಿಶ್ವವಿದ್ಯಾನಿಲಯದಲ್ಲಿ ಒಬ್ಬ ಪ್ರಾಧ್ಯಾಪಕನಾಗಿದ್ದ. ಆತ ಬಹಳ ನಾಸ್ತಿಕ. ದೈವ ಸಂಕಲ್ಪದ ಬಗ್ಗೆ, ಅಗೋಚರ ಶಕ್ತಿಯ ಬಗ್ಗೆ ನಂಬಿಕೆ ಇಲ್ಲದವನಾಗಿದ್ದ. ಅವನು ಭಾರತಕ್ಕೆ ಬಂದಾಗ ಯಾರದ್ದೋ ಸಲಹೆ ಮೇರೆಗೆ ಭಾರತದಲ್ಲಿ ಕರೋಲಿ ಬಾಬಾ ಅವರ ಆಶ್ರಮಕ್ಕೆ ಭೇಟಿ ನೀಡಿದ್ದ. ಅವರ ಆಶ್ರಮಕ್ಕೆ ಬಂದಾಗ ಕರೋಲಿ ಬಾಬಾ ಅವರನ್ನು ಅನತಿ ದೂರದಲ್ಲೇ ನೋಡ್ದ. ಅವನಿಗೆ ತುಂಬ ಆಶ್ಚರ್ಯ ಆಯಿತು. ಭಕ್ತಾದಿಗಳೆಲ್ಲ ಸಾಲುಗಟ್ಟಿ ನಿಂತ್ಕೊಂಡು ಒಂದು ಹಲಗೆಯ ಮೇಲೆ, ಒಂದು ಮಂಚದ ಮೇಲೆ ಮಲಗಿದಂತಹ ಕರೋಲಿ ಬಾಬಾ ಅವರ ಕಾಲನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಸಾಕ್ತಾ ಇದ್ದರು ಭಕ್ತರೆಲ್ಲ. ಇದನ್ನೆಲ್ಲ ನೋಡಿ ಆತನಿಗೆ ಆಶ್ಚರ್ಯ ಆಯಿತು. ಅವನು ಮನಸ್ಸಿನಲ್ಲೇ ಒಂದು ಸಂಕಲ್ಪ ಮಾಡ್ಕೊಂಡ, ಯಾವುದೇ ಕಾರಣಕ್ಕೂ ಅವರ ಪಾದಸ್ಪರ್ಶವನ್ನು ನಾನು ಮಾಡಲಾರೆ, ಆ ಬಾಬಾ ಅವರ ಕಾಲನ್ನು ನಾನು ಮುಟ್ಟೋದಿಲ್ಲ ಅನ್ನುವಂತಹ ಪ್ರತಿಜ್ಞೆಯನ್ನು ಮಾಡ್ಕೊಂಡ. ಇವನ ಸರದಿ ಬಾಬಾ ಅವರ ಹತ್ತಿರಕ್ಕೆ ಬಂತು. ಬಾಬಾ ಅವರ ಹತ್ತಿರ ಹೋದ ತಕ್ಷಣವೇ ಕರೋಲಿ ಬಾಬಾ, ಮಗು, ನಿನ್ನೆ ರಾತ್ರಿ ನೀನು ಆಕಾಶದಲ್ಲಿರ್ತಕ್ಕಂತಹ ನಕ್ಷತ್ರದ ಪುಂಜಗಳನ್ನು ನೋಡ್ತಾ ನೋಡ್ತಾ ನಿನ್ನ ತಾಯಿಯನ್ನು ನೆನಪಿಸ್ಕೊಂಡೆ ಅಲ್ವಪ್ಪ, ದುಃಖಿತನಾಗಿದ್ದೆ ಅಲ್ವಾ? ದುಃಖ ಪಡಬೇಡ ಮಗು, ಎಲ್ಲ ಸರಿ ಹೋಗುತ್ತೆ ಅಂತ ಅಂದುಬಿಟ್ರು. ಹಾಗಂದಿದ್ದೇ ತಡ ರಿಚರ್ಡ್ ಆಲ್ಪರ್ಟ್ಗೆ ವಿದ್ಯುತ್ ಸಂಚಾರ ಆಯಿತು. ಮನಸ್ಸು ಮಾಗಿತು. ತನಗೆ ಗೊತ್ತಿಲ್ಲದಂತೆ ಬಾಬಾ ಅವರ ಕಾಲನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡ. ಅವತ್ತಿನಿಂದನೇ ಕರೋಲಿ ಬಾಬಾ ಅವರ ಶಿಷ್ಯನಾದ. ಅವರ ತತ್ವ ಸಿದ್ಧಾಂತಗಳನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಮುಂದೆ ವಿಶ್ವವಿಖ್ಯಾತ ರಾಮದಾಸನಾದ.